ಇನ್ನು ನೆಕ್ಸ್ಟ್ ಕಾವೇರಿ ನೀರಿನ ವಿಚಾರಕ್ಕೆ ಬರೋಣ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕನ್ನಡ ಪರ ಹೋರಾಟಗಾರರು, ರೈತ ಪರ ಸಂಘಟನೆಗಳಿಂದ ಪ್ರೊಟೆಸ್ಟ್ ಜಾಸ್ತಿ ಆಗ್ತಾ ಇದೆ. ಕಡ್ಲೆಪುರಿ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರೈತರು, ಕನ್ನಡ ಪರ ಸಂಘಟನೆಗಳು. ಎಷ್ಟೇ ಆಕ್ರೋಶವನ್ನ ಹೊರಹಾಕಿದ್ರು, ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಈಗಲೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಲಾಗ್ತಾ ಇದೆ. ಹರಿಸಬಾರದು, ಈ ಕೂಡಲೇ ನಿಲ್ಲಿಸಬೇಕು ಅನ್ನೋ ಆಗ್ರಹ ಅವರದ್ದು. ರಾಜ್ಯ ಸರ್ಕಾರ ರೈತರಿಗೆ ಕಡ್ಲೆಪುರಿ ಭಾಗ್ಯ ಕೊಟ್ಟಿದೆ, ಹೀಗಂತ ಕಡ್ಲೆಪುರಿ ಚಳುವಳಿ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಸಿಡಬ್ಲ್ಯೂಎಂಗೆ ವಿರುದ್ಧವೂ ಅನ್ನದಾತರು ಕಿಡಿಕಾರ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ನಿಲ್ಲಿಸಬೇಕು, ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದನ್ನ ನಿಲ್ಲಿಸಬೇಕು ಅನ್ನೋ ಆಕ್ರೋಶ ಅವರದ್ದು. ನೋಡಿ, ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸ್ತು, ಕಂಟಿನ್ಯೂ ಮಾಡಿ ನೀರು ಬಿಡೋದಕ್ಕೆ ತಮಿಳುನಾಡಿಗೆ ಅಂತ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇದ್ರ ಬಗ್ಗೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ರಾಜ್ಯ ಸರ್ಕಾರ ರೈತರ ಪರವಾಗಿಲ್ಲ. ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳಿದಂಥ ಸರ್ಕಾರ ಯಾವ ರೀತಿಯಾಗಿ ನಮ್ಮನ್ನ ನೋಡ್ತಾ ಇದೆ ಅಂತಂತಂದ್ರೆ, ನಾವು ತಮಿಳುನಾಡಿಗೆ ನೀರು ಬಿಡ್ತೀವಿ, ನೀವು ಕಡ್ಲೆಪುರಿ ತಿಂತ ಕೂತ್ಕೊಳ್ಳಿ ಅನ್ನೋ ಥರ ನಮ್ಮನ್ನು ನಡೆಸ್ಕೊಳ್ತಾ ಇದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ಬೆಂಗಳೂರು ಮೈಸೂರು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಕಡ್ಲೆಪುರಿಯನ್ನ ಹಂಚುವ ಮುಖಾಂತರ, ಕಡ್ಲೆಪುರಿಯನ್ನ ಇಟ್ಕೊಳ್ಳೋ ಮುಖಾಂತರ ರಾಜ್ಯ ಸರ್ಕಾರ ನಮಗೆ ಕಡ್ಲೆಪುರಿ ತಿನ್ಕೊಂಡು ಕೂತಿರಿ, ನಾವು ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತೀವಿ ಅಂತ ಹೇಳ್ತಾ ಇದೆ ಅನ್ನೋ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.